ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ಜೈಂಕಾರ. ಸೊ ಜೈಂಕಾರ ಹನಿ ಟೇಕ್ ಕೀಪ್ಸ್ ಯು ಏನಿದು ಬುಝೀನ್. ಸೊ ವಿಶೇಷವಾಗಿ ಜೈಂಕಾರ ಜೇನುತುಪ್ಪ. ಸೊ ಆಲ್ಮೋಸ್ಟ್ ತೋಟಗಾರಿಕಾ ಇಲಾಖೆ ಮಾಲೀಕತ್ವದ ಜೇನುತುಪ್ಪದ ಬ್ರ್ಯಾಂಡು. ಈ ಒಂದು ಜೈಂಕಾರ ಸುಮಾರು ವರ್ಷದಿಂದ ಚಾಪು ಮೂಡಿಸಿ ಸುಮಾರು ನೋಡ್ತಾ ಇದ್ದೀರಾ, ಪ್ಯೂರ್ ಹನಿ ಕೊಡುವ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿದೆ. ಹೇಳಿ ಮೇಡಮ್, ಹೇಗೆ ಅನಿಸ್ತದೆ ಈವೆಂಟಲ್ಲಿ ಭಾಗವಹಿಸಿದ್ದೀರಾ? ಈ ಈವೆಂಟಲ್ಲಿ ನಾವು ಭಾಗವಹಿಸಿರೋದು ನಮಗೂ ಒಂದು ಪ್ಲಸ್ ಪಾಯಿಂಟೇ ಇದು. ಯಾಕೆಂತಂದರೆ ಇಲ್ಲಿ ಸಾಕಷ್ಟು ಜನ ಬಿಸ್ನೆಸ್ಸಿಗೋಸ್ಕರ ಒಳ್ಳೆ ಹನಿ ಹುಡ್ಕೊಂಡು ಬರೋರಿದ್ದಾರೆ. ಜೇನು ಕೃಷಿ ಮಾಡಲಿಕ್ಕೆ ಜೇನು ಪೆಟ್ಟಿಗೆ ಬೇಕಂತ ಕೇಳ್ಕೊಂಡು ಬರೋರಿದ್ದಾರೆ. ನಮ್ಮ ತೋಟಗಾರಿಕಾ ಇಲಾಖೆಯಿಂದ ನಾವು ಎಂಪನಲ್ಮೆಂಟ್ ಕಂಪನಿಯವರಾಗಿರೋದು ಕರ್ನಾಟಕ ಜೇನು ಸಾಕಾಣಿಕೆ ಕೇಂದ್ರದವರು. ನಾವು ಇಲಾಖೆಯಲ್ಲಿ ಜೇನುಪೆಟ್ಟಿಗೆ ಎಲ್ಲ ಸರಬರಾಜು ಮಾಡೋದಾಗಿ ರೈತರಿಗೆ ಸಬ್ಸಿಡಿ ದರದಲ್ಲಿ ಕೊಡ್ತಾರಲ್ಲ, ಅದನ್ನು ನಾವು ಡಿಸ್ಟ್ರಿಬ್ಯೂಷನ್ ಮಾಡೋದು ಸಾಲಿನಲ್ಲಿ ನಾವು ಇರ್ತೀವಿ. ರೈತರಿಗೆ ಇಲ್ಲಿ ಸಬ್ಸಿಡಿನಲ್ಲಿ ಬಾಕ್ಸಸ್ ಸಿಗುತ್ತೆ, ಮತ್ತು ನಮ್ಮ ಹತ್ರ ಪ್ಯೂರ್ ಹನಿ ಸಿಗುತ್ತೆ. ಜೈಂಕಾರ ಅನ್ನೋ ಒಂದು ಬ್ರ್ಯಾಂಡ್ ಮಾಲೀಕತ್ವ ತೋಟಗಾರಿಕಾ ಇಲಾಖೆದಾಗಿದ್ದು ನಾವು ಫಸ್ಟ್ ಫ್ರಾಂಚೈಸಸ್ ಆಗಿದ್ದೀವಿ. ನಮ್ಮಲ್ಲಿ ಸಿಗುವಂಥ ಜೇನು ಅತ್ಯಂತ ಉತ್ಕೃಷ್ಟ ಮಟ್ಟದ ಮತ್ತು ಯಾವುದೇ ರೀತಿ ಕಲಬೆರಕೆ ಇಲ್ಲದಂತಹ ಜೇನಾಗಿರುತ್ತೆ. ಇಲ್ಲಿ ಬಂದಂಥವ್ರ ಹತ್ರನೂ ನಾವು ಒಳ್ಳೆ ಒಂದು ರೆಸ್ಪಾನ್ಸ್ ನೋಡಿದ್ದೀವಿ. 3 ದಿನದಿಂದನೂ ಈ ಮೇಳ ನಡೀತಾ ಇದೆ. 6ನೇ ತಾರೀಕು ಬಂದು ಇಲ್ಲಿ ಸ್ಯಾಂಪಲ್ಲಿಗೋಸ್ಕರ 300 ಗ್ರಾಮ್ ಬಾಟಲ್ ಹನಿ ತೊಗೊಂಡು ಹೋದವರೆಲ್ಲ ಇವತ್ತು ಬಂದು 1 kg ಹನಿ ತೊಗೊಂಡೋಗಿ ಮತ್ತು ನಮ್ಮ ಅಡ್ರೆಸ್ ತೊಗೊಂಡೋಗಿ ನಮ್ಮಲ್ಲಿ ಈ ಹನಿ ನಾವು ಸೇಲ್ಸ್ ಮಾಡ್ತೀವಿ, ನಮಗೆ ಬಿಸ್ನೆಸ್ ಕೊಡ್ತೀರಾ ಅಂತ ಎಲ್ಲ ಕೇಳಿಕೊಂಡು ವಿಚಾರಿಸ್ಕೊಂಡು ಹೋಗಿರೋದು ಇದೆಲ್ಲ ನಮಗೆ ಈ ಅವಕಾಶ ಎಲ್ಲ ಸಿಕ್ಕಿರೋದು ಈ ಮೇಳದಿಂದ ಮತ್ತು ನಮ್ಮ ತೋಟಗಾರಿಕಾ ಇಲಾಖೆಯಿಂದ. ನಮ್ಮ ತೋಟಗಾರಿಕಾ ಇಲಾಖೆಗೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ಮತ್ತು ನಮ್ಮ ಈ ಸರ್ಕಾರದಿಂದ ನಮಗೆ ಒಂದು ಅನುಕೂಲ ಆಗಿರೋದಕ್ಕೆ ನಮಗೆ ಅವರಿಗೂ ಕೂಡ ಸರ್ಕಾರಕ್ಕೂ ಕೂಡ ನಾವು ಧನ್ಯವಾದನ ಹೇಳೋಕ್ಕೆ ಇಚ್ಛೆ ಪಡ್ತೀವಿ. ನಾವು ಸ್ಥಳಾಂತರ ಜೇನು ಕೃಷಿ ಮಾಡ್ತೀವಿ ನಮ್ಮ ಕರ್ನಾಟಕದಾದ್ಯಂತ. ನಾವು ಎಲ್ಲೆಲ್ಲಿ ಹೆಚ್ಚು ರೈತರು ಹೂ ಬರೋಂಥ ಬೆಳೆಗಳು ಬೆಳೀತಾರೆ, ನಮ್ಮ ಕೃಷಿ ಬೆಳೆಗಳು, ಆ ಬೆಳೆಗಳ ಮಧ್ಯೆ ನಾವು ಜೇನು ಪೆಟ್ಟಿಗೆ ಇಟ್ಟು ಜೇನು ತೆಗೆಯೋದ್ರಿಂದ ನಮ್ಮಲ್ಲಿ ಯಾವುದೇ ರೀತಿ ಕಲಬೆರಕೆ ಇರೋದಿಲ್ಲ. ಹಾಗೆ ನಮ್ಮ ರೈತರಿಗೆ ಜೇನು ಸಾಕಾಣಿಕೆ ಮಾಡಲಿಕ್ಕೆ ಪಾಲಿನೇಷನ್ಗೋಸ್ಕರ ಪೆಟ್ಟಿಗೆ ಬೇಕಾಗಿದ್ದರೆ ಅವರ ತೋಟಗಾರಿಕಾ ಅವರ ಯಾವ ಊರಲ್ಲಿ ಇರ್ತಾರೆ ಆ ಊರಿಗೆ ಒಂದು ತಾಲೂಕು ಅಂತ ಇರುತ್ತೆ. ಆ ತಾಲೂಕು ವೈಸಲ್ಲಿ ಅವರು ಹೋಗಿ ಅಪ್ಲಿಕೇಶನ್ ಕೊಟ್ಟಾಗ ಅವ್ರಿಗೆ ಸಬ್ಸಿಡಿ ದರದಲ್ಲಿ ಜೇನು ಪೆಟ್ಟಿಗೆ ಸಿಗುತ್ತೆ. 4,500 ರೂಪಾಯಿ ಜೇನು ಪೆಟ್ಟಿಗೆ ರೇಟ್ ಆಗಿದ್ರು ಕೂಡ 1,125 ರೂಪಾಯಿ ಅಷ್ಟೇ ಕಟ್ಟಬೇಕು. ಆ ಅಮೌಂಟ್ ಪೇ ಮಾಡಿದರೆ ಅವರಿಗೆ ಜೇನು ಪೆಟ್ಟಿಗೆ ಕೊಡ್ತಾರೆ. ಇಲಾಖೆಯಿಂದ ತರಬೇತಿ ಕೂಡ ಕೊಡ್ತಾರೆ. ನಮ್ಮ ಹತ್ರ ಡೈರೆಕ್ಟಾಗಿ ಬಂದು ತೊಗೊಳ್ಳುವಾಗ 4,500 ರೂಪಾಯಿನೇ ಆಗುತ್ತೆ. ತಾಲೂಕು ಮಟ್ಟದಲ್ಲಿ ಸಬ್ಸಿಡಿ ಯಾಕೆ ಕೊಡ್ತಾರೆ ಅಂದರೆ ಅಲ್ಲಿ ಅರ್ಜಿ ಹಾಕಿ ಅವರು ಆಧಾರ್ ಕಾರ್ಡು, ಅವ್ರ ಅಡ್ರೆಸ್ ಪ್ರೂಫು, ಅವರ ಹೊಲದ್ದು ಏನಿರುತ್ತೆ RTC ಪೇಪರ್ ಎಲ್ಲ ಕೊಟ್ಟಿರ್ತಾರೆ. ಹಾಗಾಗಿ ಆಯಾ ತಾಲೂಕಲ್ಲಿ ರೈತರಿಗೆ ಸಬ್ಸಿಡಿ ಸಿಗುತ್ತೆ. ಗ್ರಾಹಕರಿಗೆ ನಮ್ಮ ಒಂದು ಮೆಸೇಜ್ ಏನಂತಂದರೆ, ಎಲ್ಲೇ ನೀವು ಜೇನುತುಪ್ಪ ಕೊಂಡ್ಕೊಳ್ಳಿ, ಜೇನು ಕೃಷಿಕರ ಹತ್ರ ಕೊಂಡ್ಕೊಳ್ಳಿ. ಮತ್ತು ಹೊರಗಡೆ ಸಿಗುವಂಥ ಜೇನುತುಪ್ಪ ಯಾವ ರೀತಿ ನಮಗಿದೆ, ಏನು ಅದು ಕರೆಕ್ಟಾಗಿರೋ ಜಾಗದಿಂದ ನಮಗೆ ಸಿಗ್ತಾ ಇದೆಯಾ, ಅದನ್ನೆಲ್ಲ ಸ್ವಲ್ಪ ನೋಡ್ಕೊಂಡು ತೊಗೊಳ್ಬೇಕಾಗುತ್ತೆ. ರಸ್ತೆ ಬದಿಗಳಲ್ಲಿ ಜೇನುತುಪ್ಪ ಕೊಂಡ್ಕೊಳ್ಬೇಡಿ, ಅವರೆಲ್ಲ ನಿಮಗೆ ಕಲಬೆರಕೆ ಮಾಡಿ ಕೊಡ್ತಾರೆ. ಮತ್ತು ಸಕ್ಕರೆ ಬೆಲ್ಲ ಮಿಕ್ಸ್ ಮಾಡ್ತಾರೆ ಅನ್ನೋದೊಂದು ಇರುತ್ತಲ್ಲ, ಆ ಒಂದು ಮೈಂಡ್ ಸೆಟ್ಟಲ್ಲಿ ನೀವು ಯಾವುದನ್ನು ಕರೆಕ್ಟಾಗಿದೆ ಇಲ್ಲ ಅನ್ನೋದನ್ನು ನೋಡಿ ಕೊಟ್ಕೊಳ್ಬೇಕಾಗತ್ತೆ. ಪ್ಯಾಕಿಂಗ್ ಮಾಡಿ ಸಕ್ಕರೆ ಬೆಲ್ಲ ನೀವೊಂದು ನಾರ್ಮಲಾಗಿ ಸಾಮಾನ್ಯವಾಗಿ ನಾವು ಜೇನು ಪೆಟ್ಟಿಗೆಯಲ್ಲಿ ಜೇನುತುಪ್ಪ ತೆಗೆದ್ರೂ ಕೂಡ ಗಟ್ಟಿ ಆಗೋದು ಸಾಮಾನ್ಯವಾದ ಗುಣ ಜೇನುತುಪ್ಪಕ್ಕೆ. ಸಕ್ಕರೆ ಬೆಲ್ಲ ಮಿಕ್ಸ್ ಮಾಡಿದ್ರೆ ಹುಳಿ ಬದ್ದು ಹಾಳಾಗುತ್ತೆ. ಕ್ರಿಸ್ಟಲೈಸ್ ಇಸ್ ನ್ಯಾಚುರಲ್ ಪ್ರೊಸೆಸ್. ಜೇನುತುಪ್ಪಕ್ಕೆ ಸಾಮಾನ್ಯವಾಗಿ ಬಂದಿರುವಂಥ ಗುಣ ಗಟ್ಟಿ ಆಗೋದು ಅನ್ನೋದು. ಕೊಬ್ಬರಿ ಎಣ್ಣೆ ಮತ್ತು ಜೇನುತುಪ್ಪ ಇದೆಲ್ಲ ನಮಗೆ ಪರಿಸರದಿಂದ ನೇರವಾಗಿ ನಮಗೆ ಸಿಗೋಂಥದ್ದು. ನೋಡಿ, ತುಂಬ ಕೋಲ್ಡ್ ಟೆಂಪರೇಚರ್ ಇದ್ದಾಗ ಮಾತ್ರ ಗಟ್ಟಿ ಆಗುತ್ತೆ ಜೇನುತುಪ್ಪ. ಅದರಲ್ಲೆಲ್ಲ ಸಕ್ಕರೆ ಯಾರು ಮಿಕ್ಸ್ ಮಾಡೋದಿಲ್ಲ. ಸಕ್ಕರೆ ಬೆಲ್ಲ ಮಿಕ್ಸ್ ಮಾಡಿದರೆ ಜೇನುತುಪ್ಪ ಹಾಳಾಗುತ್ತೆ. ಇದನ್ನೊಂದು ತಿಳ್ಕೊಳ್ಬೇಕಾಗಿ ನಾನು ಮನವಿ ಮಾಡ್ಕೊಳ್ತೀನಿ. ನೀವು ಒಂದು ಐಡೆಂಟಿಫೈ ಮಾಡಬೇಕಂದ್ರೆ ಒಂದು ಪೇಪರ್ ಮೇಲೆ ಹಾಕಿದರೆ ಸಾಕು. 1 ಸ್ಪೂನ್ ಹನಿ ನೀವು ಪೇಪರ್ ಮೇಲೆ ಹಾಕಿ, ಪ್ಯೂರ್ ಹನಿ, ಯಾವುದೇ ರೀತಿ ಪೇಪರ್ ವೆಟ್ಟಾಗೋದಿಲ್ಲ. ನಿಮಗೆ ಅದರಲ್ಲಿ ಶುಗರ್ ಆಗಲಿ ಜಾಗರಿ ಆಗಲಿ ಮಿಕ್ಸ್ ಮಾಡಿದರೆ ಅದರಲ್ಲಿ ಕೂಡ ಕೆಮಿಕಲ್ಸ್ ಇರುತ್ತೆ. ಅದು ಹನಿನಲ್ಲಿ ಹಾಕಿದಾಗ ಅದು ನಿಮಗೆ ಹುಳಿ ಬರುತ್ತೆ, ಫರ್ಮೆಂಟ್ ಆಗಿಬಿಡುತ್ತೆ. ಮತ್ತು ಬೆಲ್ಲ ಸಕ್ಕರೆದಲ್ಲಿ ನೀರಿನ ಅಂಶ ಇರುತ್ತೆ, ಅದು ಕೂಡ ಪೇಪರ್ ಅಬ್ಸರ್ವ್ ಆಗುತ್ತೆ. ನೀವು ನೋಡ್ಕೊಳ್ಬೋದು. ಒಂದು ಫ್ಲ್ಯಾಟ್ ಬಾಟಮ್ ಬೌಲಲ್ಲಿ ನೀವು ನೀರು ಹಾಕಿ ಜೇನುತುಪ್ಪ ಹಾಕಿ ಆ ನೀರನ್ನ ರೊಟೇಟ್ ಮಾಡಿದರೆ ಆ ಹನಿನಲ್ಲಿ ಹೆಕ್ಸಗನ್ ಫಾರ್ಮ್ ಆಗುತ್ತೆ. ಅದು ಕೂಡ ಹನಿದು ಸಿಂಬಲ್, ಪ್ಯೂರಿಟಿ ಸಿಂಬಲ್ ಆಗಿರುತ್ತೆ.
ಪ್ಯೂರ್ ಹನಿ ನಿಮಗೆ ಯಾವತ್ತೂ ಪ್ಯೂರಾಗೇ ಸಿಗುತ್ತೆ, ಎಷ್ಟು ವರ್ಷ ಇಟ್ಟರೂ ಹಾಳಾಗಲ್ಲ. ಕ್ರಿಸ್ಟಲೈಸ್ ಆದರೂ ಕೂಡ ಅದು ನ್ಯಾಚುರಲ್ ಪ್ರೋಸೆಸ್ಸೇ. ಅದಕ್ಕೆ ನೀವು ಸಕ್ಕರೆ ಬೆಲ್ಲ ಅಂತ ಐಡೆಂಟಿಫೈ ಮಾಡಿಕೊಂಡು ನೀವು ಹೆಲ್ತ್ಗೋಸ್ಕರ ತಗೊಳ್ಳೋದನ್ನು ದಯವಿಟ್ಟು ನಿಲ್ಲಿಸಬೇಕು. ಆ ರೀತಿ ಯೋಚನೆ ಮಾಡೋದನ್ನ ನಿಲ್ಲಿಸಬೇಕಾಗಿ ವಿನಂತಿ. ಥ್ಯಾಂಕ್ ಯು. ನಮ್ಮ ಹೆಸರು ಗೀತಾ ಅಂತ. ನಮ್ಮ ಫೋನ್ ನಂಬರು 9481080653 9448440922 ಕರ್ನಾಟಕ ಜೇನು ಸಾಕಾಣಿಕೆ ಕೇಂದ್ರ. ಇದು ನೋಡಿ ಎಪಿಸ್ ಸೆರೆನಾ ಬಿ ಬಾಕ್ಸ್ ಅಂತ, ಅಂದರೆ ನಮ್ಮ ದೇಶಿ ತುಡುವೆ ಜೇನು ತಳಿ ನಾವು ಸಾಕಾಣಿಕೆ ಮಾಡಲಿಕ್ಕೆ ಯೋಗ್ಯವಾದಂಥ ಬಾಕ್ಸ್ ಇದು. ನಾವು ಈ ರೀತಿ ಪೆಟ್ಟಿಗೆನಲ್ಲಿ ತೋಟಗಾರಿಕಾ ಇಲಾಖೆನೆಲ್ಲ ಇದೇ ISI ಸ್ಟ್ಯಾಂಡರ್ಡ್ ಗ್ರೇಡ್ ಬಾಕ್ಸನ್ನೇ ನಾವು ರೈತರಿಗೆ ಕೊಡ್ತೀವಿ. ನೋಡಿ ಇದೇ ಥರ ಇರುತ್ತೆ ಬಾಕ್ಸ್, ಇದೇ ಸೈಜಲ್ಲಿ ಇರುತ್ತೆ. ಇದು ತುಡುವೆ ಜೇನು ನೋಡಿ ಇಲ್ಲಿ ತೋರಿಸ್ತಾ ಇರೋದು, ಇದು ಪಾಶ್ಚಿಮಾತ್ಯ ತುಡುವೆ ಅಂತ. ಎಪಿಸ್ ಮೆಲ್ಲಿಫೆರಾ ಅಂತಾರೆ ಇದನ್ನು, ಪಾಶ್ಚಿಮಾತ್ಯ ತುಡುವೆ. ನಮ್ಮ ದೇಶಕ್ಕೆ ಇದು ನಾವು ಯುರೋಪಿಯನ್ ಕಂಟ್ರಿಯಿಂದ ನಾವು ಮೊದಲು ಇಂಪೋರ್ಟ್ ಮಾಡ್ಕೊಂಡಿರೋದು ಹೆಚ್ಚು ಜೇನು ಉತ್ಪಾದನೆಗಾಗಿ. ನಮ್ಮ ಉತ್ತರ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜೇನು ಕೃಷಿಕರು ಈ ತಳಿನ ಉಪಯೋಗಿಸ್ಕೊಂಡು ಜೇನುತುಪ್ಪ ತೆಗಿತಾ ಇದ್ದಾರೆ. ಮತ್ತು ನಾವು ಸ್ಥಳಾಂತರ ಜೇನು ಕೃಷಿ ಮಾಡಲಿಕ್ಕೆ ಈ ತಳಿ ನಮಗೆ ತುಂಬ ಉಪಯೋಗ ಆಗುತ್ತೆ. ಹೆಚ್ಚು ಜೇನು ಉತ್ಪಾದನೆ ಮಾಡ್ಬೋದು. ಮತ್ತು ಜೇನು ಕೃಷಿನೇ ನಮ್ಮ ಉದ್ಯೋಗ ಆದಾಗ ಇದು ನಮಗೆ ತುಂಬ ಸಹಾಯ ಮಾಡುತ್ತೆ. ಈ ತಳಿ ನಾವು ಕೂಡ ಇಟ್ಕೊಂಡು ನಾವು ಸ್ಥಳಾಂತರ ಜೇನು ಕೃಷಿ ಮಾಡಿ ಇಲ್ಲಿ ಕರ್ನಾಟಕದ ಎಲ್ಲ ಕಡೆ ಸ್ಥಳಾಂತರ ಮಾಡಿಕೊಂಡು ನಾವು ಜೇನು ಉತ್ಪಾದನೆ ಮಾಡ್ತಾ ಇದ್ದೀವಿ. ನೋಡಿ ನಾವು ಸನ್ಫ್ಲವರು ಆ ರೀತಿ ಬೆಳೆ ಎಲ್ಲ ಇದ್ದಾಗ ಅಲ್ಲಿ ಎಲ್ಲ ಬೆಳೆನೂ ಇರುತ್ತೆ. ಆ ಜಾಗದಲ್ಲಿ ನಾವು ಜೇನು ಪೆಟ್ಟಿಗೆ ಇಟ್ಟಾಗ ಮಿನಿಮಮ್ ನಮಗೆ 25 ಡೇಸ್ಗೆ ಒಂದು ಟೈಮ್ ಹನಿ ಸಿಗುತ್ತೆ. ಒಂದು ಫ್ಲವರಿಂಗ್ ಸೀಸನ್ಗೆ ನಾವು 2 ಸರಿ ಹನಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಒಂದೊಂದು ಫೀಲ್ಡಲ್ಲಿ ನಾವು ಹನಿ ಎಕ್ಸ್ಟ್ರಾಕ್ಟ್ ಮಾಡುವಾಗಲೂ ನಮಗೆ ಒಳ್ಳೆ ಗುಣಮಟ್ಟದ ಹನಿ ಸಿಗುತ್ತೆ ಮತ್ತು ಒಳ್ಳೆ ಕ್ವಾಂಟಿಟಿನಲ್ಲೂ ಸಿಗುತ್ತೆ. ಜೇನು ಕೃಷಿನೇ ತಮ್ಮ ಉದ್ಯೋಗವಾಗಿ ಯಾರು ಅವಲಂಬನೆ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಈ ತಳಿ ತುಂಬಾ ಸಹಾಯ ಮಾಡುತ್ತೆ. ಇದು ಗೀತಾ. ಇದು ಗೀತಾ ಅವರ ಒಂದು ಮಾತು. ಕೂಲಂಕುಷವಾಗಿ ವಿಸ್ತಾರವಾಗಿ ವಿವರಣೆಯಿಂದ ಪ್ರತಿಯೊಂದು ಜೇನು ಕೃಷಿ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕೂಲಂಕುಷವಾಗಿ ವ್ಯಕ್ತಪಡಿಸಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ಮತ್ತೊಂದು ಲೈವಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಲೈವ್ ದೃಶ್ಯಾವಳಿ. ನಮಸ್ತೆ. ಒಳ್ಳೆ ಅರಿವು ಮೂಡಿಸ್ಬೇಕು ನಾವು. ಹೆಲ್ತ್ಗೋಸ್ಕರ ಇದು ತಗೊಳ್ಳೋದು ಏನನ್ಕೊಂಡು ಸರ್ ನಾವು ಎಷ್ಟು ದಿನ ಇರ್ತೀವಿ ಅಂತ ಅಭಿವೃದ್ಧಿಲ್ಲ ಇರುವಾಗ ಒಳ್ಳೆದನ್ನ ಮಾಡಬೇಕು. ಅದಷ್ಟೇ ನಮ್ಮ ಕಾನ್ಸೆಪ್ಟ್. ನಾವು ಜೇನು ಕೃಷಿಕರಾಗಿರೋದ್ರಿಂದ ಉನ್ನತ ಮಟ್ಟದ ಜೇನು ನಾವು ಉತ್ಪಾದನೆ ಮಾಡ್ತೀವಿ. ಹಾಗಾಗಿ ನಮಗೆ ಗೌರ್ಮೆಂಟ್ ಗ್ರಾಂಟ್ ಸಿಕ್ಕಿದೆ. ಎಲ್ಲ ಸೇಮ್ 300 ಗ್ರಾಮ್ 600 ಯಾವುದು ಬೇಕು ಒಂದೇ ಜೇನೇ ಇದೆ. 600 ಗ್ರಾಮ್ ಬರುತ್ತೆ. ಇವತ್ತು ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೀತಾ ಇದೆ ಅಂತಾರಾಷ್ಟ್ರೀಯ ಟ್ರೇಡ್ ಫೇರ್, ಅಂದರೆ ಮಿಲೆಟ್ ಮೇಳ. ಇದು ಚೆನ್ನಾಗಿ ನಡೀತಾ ಇದೆ. ತುಂಬ ರೈತರೆಲ್ಲ ಬಂದಿದ್ದಾರೆ. ಇದು ಸಾಮಾನ್ಯ ಜನರಿಗೆ ಇದು ಸಿಗುವಂಥ ರೀತಿ ವ್ಯವಸ್ಥೆ ಮಾಡಲಿಕ್ಕೆ ಈ ಮೇಳಗಳ ಅವಶ್ಯಕತೆ ಇದೆ. ಯಾವಾಗಲೂ ಅರಿವು ಮೂಡಿಸೋಕ್ಕೆ, ಅವೇರ್ನೆಸ್ ಮೂಡಿಸೋಕ್ಕೆ. ಇದರಿಂದ ರೈತರು ಏನು ಬೆಳೀತಾರೆ ಅದು ತುಂಬ ಬೇಗ ರೀಚ್ ಆಗೋಕ್ಕೆ ಒಂದು ಅನುಕೂಲ ಆಗುತ್ತೆ. ಇದೆಲ್ಲ ಮೊದಲು ನಾವು ತುಂಬ ಈ ಬೆಳೆಗಳನ್ನ ಹುಟ್ಟಾಕಿದ್ದು ಭಾಳ ವರ್ಷಗಳಿಂದ, ಸುಮಾರು 20 ವರ್ಷಗಳಿಂದ ಬಯೋಫ್ಯಾಕ್ ಅಂತ ಮಾಡಿದ್ದು, ಮತ್ತು ಇಂಡಿಯಾ ಆರ್ಗ್ಯಾನಿಕ್ ಶೋ ಅಂತ ಆಗಿತ್ತು, ಮಿಲೆಟ್ ಟ್ರೇಡ್ ಫೇರ್ ಮಾಡಿದ್ರು. ಅದೇ ರೀತಿ ಇದು ಆಗ್ತಾ ಇದೆ. ಬಟ್ ಇನ್ನೂ ದೊಡ್ಡ ಮಟ್ಟದಲ್ಲೇ ಮಾಡಬೇಕು. ಇನ್ನು ಮುಂದಕ್ಕೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಬೇಕು. ಇನ್ನೂ ಹೆಚ್ಚು ಇದಕ್ಕೆ ಅವೇರ್ನೆಸ್ ಕೊಡಬೇಕು ಅನ್ನೋ ಒಂದು ಅವಶ್ಯಕತೆ ಇದೆ. ಖಂಡಿತ ಇದು ಮುಂದೆ ಇನ್ನೂ ಒಳ್ಳೆ ರೀತಿಯಲ್ಲಿ ಈ ಜನರಿಗೆ ಒಳ್ಳೆ ಆರೋಗ್ಯಕರವಾದಂಥ ಆಹಾರ ಸಿಗೋಕ್ಕೆ ಮತ್ತು ರೈತರಿಗೆ ಒಂದು ಒಳ್ಳೆ ಗ್ರಾಹಕರು ಸಿಗುವಂಥ ವ್ಯವಸ್ಥೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಎಲ್ಲೋ ಒಂದು ಕಡೆ ಮಿಲೆಟ್ಟಿನ ಬೇಡಿಕೆ ಜಾಸ್ತಿ ಆದಂಗೆ ರೈತರು ಜಾಸ್ತಿ ಅದೇ ಐಟಮ್ಸ್ಗಳನ್ನ ಬೆಳೆಯೋಕ್ಕೂ ಜಾಸ್ತಿ ಮಾಡಿದ್ದಾರೆ. ಮತ್ತು ಎಲ್ಲೋ ಒಂದು ಕಡೆ ಕ್ವಿಂಟಲ್ ರೇಟ್ ರೈತರಿಂದ ಪರ್ಚೇಸ್ ಮಾಡೋದೇ ಒಂದು ರೇಟು, ಇವ್ರು ಮಾಡೋದೇ ಒಂದು ರೇಟು, ಮಧ್ಯವರ್ತಿಗೆ ಅವ್ರಿಗೆ ಜಾಸ್ತಿ ಮೇಳಗಳ ಅವಶ್ಯಕತೆ ಇದೆ. ಇಲ್ಲ ಗ್ರಾಹಕರೇ ಬಂದು ರೈತರ ಹತ್ರ ಸಂಪರ್ಕ ಮಾಡಿಕೊಂಡ್ರೆ ನೇರವಾಗಿ ಮಾರುವಂಥದ್ದು ಒಂದು ರೈತರೇ ಫೆಡರೇಷನ್ ಮಾಡಿಕೊಂಡು ಸೊ ಅದು ಮಾಡಿದ್ರೆ ಅನುಕೂಲ ಆಗುತ್ತೆ. ಬಂತೆ ಹಾಂ, ಅದು ಒಂದು ರೀತಿ ಸರಿನೇ, ಆದರೆ ಮಾಡ್ತಾ ಅದು ಬದಲಾವಣೆ ಆಗುತ್ತೆ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ,
ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.